ಇನ್ನು ಈ ಸರ್ವಪಕ್ಷ ನಿಯೋಗದ ಉದ್ದೇಶ ಏನು ಅಂತ ನೋಡಿದರೆ ಭಯೋತ್ಪಾದನೆಯ ವಿರುದ್ಧ ಪ್ರಮುಖ ರಾಜತಾಂತ್ರಿಕ ಅಭಿಯಾನ ಇದು. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್ ಮತ್ತು ರಷ್ಯಾಗೆ ಜೊತೆಗೆ ಕತಾರ್, ದಕ್ಷಿಣ ಆಫ್ರಿಕಾ, UAE, ಆಗ್ನೇಯ ಏಷ್ಯಾದ ರಾಷ್ಟ್ರಗಳು, ಪೂರ್ವ ಯುರೋಪು, ಪಶ್ಚಿಮ ಏಷ್ಯಾ, ಆಫ್ರಿಕನ್ ದೇಶಗಳು, ಈ ಎಲ್ಲ ದೇಶಗಳಿಗೆ ಒಂದೊಂದು ನಿಯೋಗ ಭೇಟಿ ಕೊಡೋದಕ್ಕಿದೆ. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಿದೆ. ಜೊತೆಗೆ ಪಾಕಿಸ್ತಾನ ಟೆರರ್ ಫಂಡಿಂಗ್ ಮಾಡ್ತಾ ಇರೋದು, ಟೆರರ್ ಟ್ರೈನಿಂಗ್ ಮಾಡ್ತಾ ಇರೋದು, ಇದೆಲ್ಲವನ್ನ ಕೂಡ ಆ ದೇಶಗಳಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡೋದಕ್ಕಿದೆ. ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗ್ತಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಒಮ್ಮತದ ಚರ್ಚೆಯಾಗುತ್ತೆ. 10 ದಿನದ ಪ್ರವಾಸದಲ್ಲಿ ಪಾಕ್ ಬಣ್ಣ ಬಯಲು ಮಾಡುವಂಥ ಉದ್ದೇಶವನ್ನು ಈ ನಿಯೋಗಗಳ ರಚನೆಯ ಹಿಂದೆ ಇದೆ. ಒಂದು ಕಡೆ ಭಾರತೀಯ ಸೇನೆ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಆಪರೇಷನ್ ಸಿಂಧೂರ ನಡೆಸಿದೆ. ಆದರೆ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನೇ ಕೆಲವರು ಅನುಮಾನಿಸುವಂತೆ ಮಾತನಾಡ್ತಾ ಇದ್ದಾರೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಂಧೂರ ರಾಜಕೀಯ ಮತ್ತಷ್ಟು ತೀವ್ರವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.